7 ಕೋಟಿ ದರೋಡೆ ಮಾಡಿರುವಂತಹ ಖದೀಮರು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ಕುಪ್ಪಂಗೆ ಹೋದ್ರಾ ಅಥವಾ ಹೊಸೂರು ಕಡೆಗೆ ಎಸ್ಕೇಪ್ ಆದ್ರಾ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಆಂಧ್ರ ಪ್ರದೇಶಕ್ಕೂ ಹೋಗಿರುವಂತಹ ಬಗ್ಗೆ ಪೊಲೀಸರಿಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಟ್ಟು 4 ತಂಡಗಳಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದ ಗಡಿ ಭಾಗಗಳಲ್ಲಿ ಆರೋಪಿಗಳಿಗಾಗಿ ಈಗಾಗಲೇ ಶೋಧ ನಡೀತಾ ಇದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವಾಗ ನಿನ್ನೆ ಘಟನೆ ನಡೆಯುತ್ತಲ್ಲ, ದರೋಡೆ ನಡೆಯುತ್ತಲ್ಲ, ಆ ಒಂದು ರಾಬರಿ ನಡೆದಿರುವಂತಹ ಸಂದರ್ಭದಿಂದನೂ ಸಹ ನಿರಂತರವಾಗಿ ಅಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಇನ್ವೆಸ್ಟಿಗೇಷನ್ ಹಂತ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಯಾಕಂದ್ರೆ ಯಾವ ಕಡೆಗೆ ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂವರೆಗೂ ಸಹ ಉತ್ತರ ಸಿಕ್ಕಿಲ್ಲ. ಜಗದೀಶ್, ಪೊಲೀಸರಿಗೆ ತನಿಖೆಯಲ್ಲಿ ಪ್ರಾಥಮಿಕ ಹಿನ್ನಡೆ ಆಗಲಿಕ್ಕೆ ಮೊದಲನೇ ಕಾರಣ ಘಟನೆ ಆಗಿ 1.5 ತಾಸುಗಳಾದಂತ ನಂತರದಲ್ಲಿ ಪೊಲೀಸರಿಗೆ ದೂರು ಗೊತ್ತಾಗಿರುವಂತದ್ದು. ಪೊಲೀಸರು ಯಾವಾಗ ದೂರು ಬರ್ತಿದ್ದಂಗೆ ಆಕ್ಟಿವ್ ಆದಂತ ಪೊಲೀಸರು ಎಲ್ಲ ಕಡೆ ಸಿಸಿಟಿವಿಗಳನ್ನ ಜಳ್ಳಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಜೊತೆಗೆ ಬಂದಂತವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಆ ವೆಹಿಕಲ್ ನಂಬರ್ ಅನ್ನ ಟ್ರೇಸ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರಿನಿಂದ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಯಾವುದೇ ಟೋಲ್ ಅನ್ನು ಕೂಡ ಪಾಸ್ ಆಗದೆ ಬೆಂಗಳೂರಿನಿಂದ ಖಾಲಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಘಟನೆ ಆದಂತ ನಂತರದಲ್ಲಿ ಡೈರಿ ಸರ್ಕಲ್, ಆಡ್ಗೋಡಿ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಕೇರ್ಪುರಂ ಮಾರ್ಗವಾಗಿ ಭಟ್ರಳ್ಳಿ ಮುಖಾಂತರವಾಗಿ ಅವರು ಮಾಲೂರಿನ ಮೂಲಕವಾಗಿ ಹೋಗಿರುವಂತದ್ದು ಇಲ್ಲಿವರೆಗೂ ಕನ್ಫರ್ಮ್ ಆಗಿದೆ. ಆದ್ರೆ ಮಾಲೂರಿನಿಂದ ಆಂಧ್ರ ಕಡೆ ಹೋದ್ರ, ತಮಿಳುನಾಡು ಕಡೆ ಹೋದ್ರ ಅನ್ನೋದ್ರ ಬಗ್ಗೆ ಇದುವರೆಗೂ ಯಾವುದೇ ಸ್ಪಷ್ಟನೆ ಇಲ್ಲ. ಜೊತೆಲಿ ಮಾರ್ಗ ಮಧ್ಯದಲ್ಲಿ ಇವರು ಕಾರನ್ನ ಬದಲಾಯಿಸಿದ್ರೆ ಅನ್ನೋ ಒಂದು ಸಸ್ಪೆಕ್ಟ್ ಕೂಡ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ಸಿಟಿಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಟೋಲ್ ಪಾಸ್ ಆಗ್ಲೇಬೇಕು. ಆದ್ರೆ ಟೋಲ್ ನ ಬಳಿಯಲ್ಲಿ ವೆಹಿಕಲ್ ಏನಿದೆ, ವೆಹಿಕಲ್ ಅಂದ್ರೆ ಬಂದು ದರೋಡೆ ಮಾಡಿದಂತ ಇನೋವಾ ಕಾರ್ ಟೋಲ್ ನಲ್ಲಿ ಪಾಸ್ ಆಗಿಲ್ಲ. ಅಂದ್ರೆ ಘಟನೆ ಆದಂತಹ ಸಂದರ್ಭದಿಂದಲೂ ಕೂಡ ಪೊಲೀಸರು ಟೋಲ್ನ ಬಳಿ ಸಿಸಿಟಿವಿಯನ್ನು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಟೋಲ್ನ ಬಳಿ ಕೂಡ ಪೊಲೀಸ್ ಸಿಬ್ಬಂದಿ ನಿಯೋಜನೆಯನ್ನು ಕೂಡ ಮಾಡಿದ್ರು. ಆದ್ರೆ ಬೇರೆ ಒಂದು ವೆಹಿಕಲ್ ಅನ್ನ ಬಳಸಿಕೊಂಡು ಏನಾದ್ರು ಎಸ್ಕೇಪ್ ಆದ್ರೂ ಅನ್ನೋ ಒಂದು ಸಸ್ಪೆಕ್ಟ್ ಅನ್ನ ಪೊಲೀಸರು ಮಾಡ್ತಿರುವಂತದ್ದು. ಸದ್ಯ ಆರೋಪಿಗಳ ಪತ್ತೆಗಾಗಿ 4 ಪ್ರತ್ಯೇಕ ತಂಡಗಳನ್ನ ಮಾಡ್ಕೊಂಡಿರುವಂತದ್ದು. ಮೊದಲನೇದಾಗಿ ಸಿಎಂಎಸ್ ಸಂಸ್ಥೆ ವಿಚಾರಣೆ ಮಾಡಲಿಕ್ಕೆ ಖುದ್ದು ಡಿಸಿಪಿ ಲೋಕೇಶ್ ಅವರು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇದೇ ದಕ್ಷಿಣ ವಿಭಾಗದ ಮತ್ತೊಂದು ತಂಡ ಇತರೆ ಟೆಕ್ನಿಕಲ್ ಹಾಗೂ ಡಿಜಿಟಲ್ ಅನಾಲಿಸಿಸ್ ಹಾಗೂ ಸಿಸಿಟಿವಿ ಅನಾಲಿಸಿಸ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಸಿಬಿಐ 2 ತಂಡಗಳು, ಒಂದು OCW ತಂಡ ಹಾಗೂ ಸ್ಪೆಷಲ್ ಎಂಕ್ವೈರಿ ತಂಡ. ಆರೋಪಿಗಳು ಮಾಲೂರಿನಿಂದ ಆಂಧ್ರದ ಕಡೆ ಹೋಗಿರುವಂತಹ ಸಾಧ್ಯತೆ ಕೂಡ ಇರಬಹುದು ಅಥವಾ ತಮಿಳುನಾಡು ಕಡೆ ಹೋಗಿರುವಂತಹ ಸಾಧ್ಯತೆ ಕೂಡ ಇರಬಹುದು. ಹೀಗಾಗಿ ಸಿಸಿಬಿಐ 2 ತಂಡಗಳು, ಒಂದು ಆಂಧ್ರದತ್ತ ಆರೋಪಿಗಳನ್ನ ತಲಾಶ್ ಮಾಡ್ಕೊಂಡು ಹೋಗಿದ್ರೆ, ಮತ್ತೊಂದು ತಂಡ ತಮಿಳುನಾಡತ್ತ ಹೋಗಿರುವಂತದ್ದು. ಜಗದೀಶ್, ಶಿವಕುಮಾರ್, ಇಲ್ಲಿ ಬಹಳಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಫುಲ್ಲಿ ಪ್ರಿಪೇರ್ಡ್ ಆಗಿ ಪ್ಲಾನ್ಡ್ ಆಗಿ ಮಾರೋ ಹಾಗೆ ಕಾಣ್ತಾ ಇದೆ. ಕಾರಣ ಏನು ಅಂದ್ರೆ ಅವರು ಅಲ್ಲಿ ಬಳಕೆ ಮಾಡಿಕೊಂಡಿರುವಂತಹ ಗಾಡಿಯ ಮೇಲ್ಗಡೆ ಏನಂದ್ರೆ ಭಾರತ ಸರ್ಕಾರ ಅನ್ನುವಂತಹ ಹೆಸರನ್ನ ಬರ್ಕೊಂಡಿರ್ತಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಮೂಲವಾಗಿರ್ತಕ್ಕಂತಹ ಗಾಡಿಯ ನಂಬರ್ ಇರೋದಿಲ್ಲ, ಅಂದ್ರೆ ಬೇರೆ ಯಾವುದೋ ಫೇಕ್ ನಂಬರ್ ಅನ್ನ ಯೂಸ್ ಮಾಡ್ತಾರೆ. ಅದರ ಜೊತೆಗೆ 1.5 ಗಂಟೆಗಳ ಕಾಲ ಅವರಿಗೆ ಕಾಲಾವಕಾಶ ಎಸ್ಕೇಪ್ ಆಗೋದಕ್ಕೆ ಸಿಕ್ಕಿದೆ. ಅಂದ್ರೆ ಇದರ ಹಿಂದೆ ಇರುವಂತಹ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. ಮತ್ತೊಂದು ನೀವು ಹೇಳ್ತಾ ಇದ್ರಿ ಮಾಲೂರಿನವರೆಗೂ ಸಹ ಟ್ರ್ಯಾಕ್ ಅನ್ನ ಮಾಡೋದಕ್ಕಾಗಿದೆ, ತದನಂತರ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಅಂತ. ಹಾಗಿದ್ರೆ ಮಾಲೂರಿನವರೆಗೆ ಹೋಗುವಂತಹ ಸಂದರ್ಭದವರೆಗೂ ಸಹಿತ ಗಾಡಿಯ ಏನಂದ್ರೆ ಚಿತ್ರಣ ಎಲ್ಲಾದ್ರೂ ಸಿಸಿಟಿವಿಯಲ್ಲಿ ಸಿಕ್ಕಿದೆಯಾ ಅಥವಾ ಹೇಗೆ? ಜಗದೀಶ್, ಖಂಡಿತವಾಗ್ಲು ಇದು ಪ್ರೀ ಪ್ಲಾನ್ಡ್ ಕ್ರೈಮ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಪೊಲೀಸರು ಪ್ರೈಮರಿ ಸಸ್ಪೆಕ್ಟ್ ಮತ್ತೆ ಯಾವಾಗ ಕ್ರೈಮ್ ಸೀನ್ ನಲ್ಲಿ ಬಂದು ಪೊಲೀಸರು ಪ್ರೈಮರಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಆಗ ಕನ್ಫರ್ಮ್ ಆಗಿರುವಂತದ್ದು ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಕ್ರೈಮ್ ಅಂತೇಳಿ. ಯಾಕಂದ್ರೆ ಆರೋಪಿಗಳು ಹಣವನ್ನ ಅಂದ್ರೆ ವೆಹಿಕಲ್ ಅನ್ನ ಅಡ್ಗಟ್ಟಿ, ಮೊದಲನೇದಾಗಿ ಅಶೋಕ ಪಿಲ್ಲರ್ನ ಬಳಿ ವೆಹಿಕಲ್ ಅನ್ನ ಅಡ್ಗಡ್ತಾರೆ. ಅಲ್ಲೆಲ್ಲೂ ಕೂಡ ಅವರು ರಾಬರಿ ಮಾಡ್ಲಿಕ್ಕೆ ಮುಂದಾಗೋದಿಲ್ಲ. ಯಾಕಂದ್ರೆ ಮೈನ್ ಜಂಕ್ಷನ್ ಅದು ವೆಹಿಕಲ್ ಮೂವ್ಮೆಂಟ್ ಇರುತ್ತೆ, ಜೊತೆಗೆ ಸಿಸಿಟಿವಿಗಳು ರೆಕಾರ್ಡ್ ಆಗ್ತವೆ. ಸಾರ್ವಜನಿಕರು ಹೆಚ್ಚಾಗಿ ಓಡಾಡುವಂತ ಸ್ಥಳ, ಅಲ್ಲಿ ರಾಬರಿಯನ್ನ ಮಾಡೋದಿಲ್ಲ. ಅಲ್ಲಿ ನೇರವಾಗಿ ಬಂದಂತ ಆರೋಪಿಗಳು ಗವರ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ ಇರುವಂತ ಇನೋವಾ ಕಾರನ್ನ ತಂದಿರ್ತಾರೆ. ನಾವು RBI ನಿಂದ ಬಂದಿದ್ದೀವಿ, ಹಣವನ್ನ ಸಾಗಿಸ್ತಿದ್ರೆ ಅನುಮಾನ ಇದೆ, ತಪಾಸಣೆ ಮಾಡಬೇಕು ಬನ್ನಿ ಅಂತೇಳಿ ಕಾರ್ಗೆ ಕೊಂಡಿಸ್ಕೊತಾರೆ. ಕಾರ್ಗೆ ಕೊಂಡಿಸ್ಕೊಂಡವರು 3 ಜನ, 2 ಗನ್ಮ್ಯಾನ್ ಮತ್ತೆ ಒಬ್ಬ ಕಸ್ಟೋಡಿಯನ್ ಅನ್ನ ಕೊಂಡಿಸ್ಕೊಂಡು ಮಾರ್ಗ ಮಧ್ಯೆ ಅವರನ್ನ ಇಳಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಚಾಲಕ ಏನಿದಾನೆ ಈತನನ್ನ ಹಿಂದೆನೆ ಬಾ ಅಂತ ಹೇಳ್ತಾರೆ. ಇಲ್ಲಿ ಚಾಲಕ ಮತ್ತೆ ಅಲ್ಲಿ ವೆಹಿಕಲ್ ಅಲ್ಲಿ ಇದ್ದವರು ಕೂಡ ಪೊಲೀಸರಿಗೆ ಸಸ್ಪೆಕ್ಟ್ ಇದ್ರೆ ಅವ್ರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದು ತನಿಖೆಯ ಮತ್ತೊಂದು ಭಾಗ. ಆದ್ರೆ ಆರೋಪಿಗಳು ಎಸ್ಕೇಪ್ ಆದಂತ ನಂತರದಲ್ಲಿ 1.5 ತಾಸುಗಳನ್ನ ಲೇಟ್ ಆಗಿ ಪೊಲೀಸರಿಗೆ ವಿಚಾರಣೆ ಗೊತ್ತಾಗುತ್ತೆ. ಡೈರಿ ಸರ್ಕಲ್ ನ ಬಳಿ ಆರೋಪಿಗಳು ರಾಬರಿಯನ್ನ ಮಾಡಿ ಹಣವನ್ನು ತುಂಬಿಕೊಂಡು ಕೇವಲ 7 ರಿಂದ 8 ನಿಮಿಷಗಳ ಅವಧಿ ಒಳಗಾಗಿ ಇನೋವಾ ಅಂದ್ರೆ ಇವು ಸಿಎಂಎಸ್ ಕಂಪನಿಯ ಕಾರ್ನಲ್ಲಿದ್ದಂತ ಸುಮಾರು 7 ಕೋಟಿ 11 ಲಕ್ಷ ಹಣವನ್ನ ಕೇವಲ 7 ರಿಂದ 8 ನಿಮಿಷದಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇನೋವಾ ಕಾರ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಪಾಸ್ ಆಗುವಂತದ್ದು. ಡೈರಿ ಸರ್ಕಲ್ ನಿಂದ ನೇರವಾಗಿ ಆಡ್ಗೋಡಿ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಹೋದಂತ ಆರೋಪಿಗಳು ಹೊಸೂರಿಗೆ ಹೋಗೋದಿಲ್ಲ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದಂತ ಆರೋಪಿಗಳು ನೇರವಾಗಿ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತ ಹೊಸೂರು ರಸ್ತೆಗೆ ಹೋಗೋದಿಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ಆರೋಪಿಗಳು ಮತ್ತೆ ಯೂಟರ್ನ್ ಮಾಡಿಕೊಂಡು ಕೇರ್ಪುರಂ ಬರ್ತಾರೆ. ಕೇರ್ಪುರಂ ಬಂದಂತವರು ಭಟ್ರಳ್ಳಿ ಮಾರ್ಗವಾಗಿ ಮಾಲೂರಿಗೆ ಹೋಗ್ತಾರೆ. ಮಾಲೂರಿಗೆ ಹೋದಂತ ಆರೋಪಿಗಳು
ಮಾಲೂರಿನಿಂದ ಆಂಧ್ರಕ್ಕೆ ಹೋದ್ರ ತಮಿಳುನಾಡಿಗೆ ಹೋದ್ರ ಅನ್ನೋದೇ ಸದ್ಯ ಪೊಲೀಸರ ತನಿಖೆಗಿರುವಂತಹ ಚಾಲೆಂಜ್. ಆದ್ರೆ ಬೆಂಗಳೂರನ್ನ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಆರೋಪಿಗಳು ಸ್ವಿಫ್ಟ್ ಕಾರ್ಗೆ ಸೇರಿದಂತ ನಂಬರ್ ಪ್ಲೇಟ್ ಅನ್ನ ನಕಲಿ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರ್ಗೆ ಹಾಕೊಂಡ್ ಬಂದಿದ್ದಂತ ಆರೋಪಿಗಳು KR ಪುರಂನಿಂದ ಭಟ್ರಳ್ಳಿ ಮಾರ್ಗದಲ್ಲಿ ಮತ್ತೊಂದು ಕಾರ್ಗೆ ಎಕ್ಸ್ಚೇಂಜ್ ಆಗಿ, ಅಂದ್ರೆ ಮತ್ತೊಂದು ಕಾರ್ಗೆ ಶಿಫ್ಟ್ ಆಗಿ ಹಣವನ್ನ ಬದಲು ಮಾಡಿಕೊಂಡು ಟೋಲ್ ಪಾಸ್ ಆಗಿ ಬೆಂಗಳೂರು ಬಿಟ್ಟು ಹೋಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.